ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. 2-3 ಮಂತ್ಸ್ ಆಯಿತು ನಾನು ಈ ಥರ ಹೇಳಿ ಅನಿಸುತ್ತೆ. ಆ್ಯಕ್ಚುಲಿ ವ್ಲಾಗ್ ಮಾಡು 2-3 ಮಂತ್ಸ್ ಆಯಿತು. ಸಮ್ ರೀಸನಿಂದ ನಾನು ವ್ಲಾಗ್ ಏನೂ ಮಾಡಿರಲಿಲ್ಲ. ಸೊ ಇವತ್ತು ವ್ಲಾಗ್ ಮಾಡ್ತಿದ್ದೀನಿ. ಆಲ್ರೆಡಿ ನೀವು ತಮ್ನೇಲಲ್ಲಿ ಇವತ್ತು ಫ್ರೆಶರ್ಸ್ ಪಾರ್ಟಿ ನಮಗಲ್ಲ, ನಮ್ಮ ಜೂನಿಯರ್ಸ್ಗೆ ಸ್ಟೂಡೆಂಟ್ ಲೈಫ್ ಮುಗಿಯುತ್ತೆ. ಸೊ ಲಾಸ್ಟ್ ಇಯರು ಹೆಂಗೆ ಮಾಡ್ತಾರಂತ ನೋಡೋದ ಒಂದು, ನಾನು ಯಾವತ್ತೂ ವಿಸಿಟ್ ಮಾಡಿಲ್ಲ. ಓಕೆ ನೋಡೋದಾ ಅಂತ ಅಂದ್ಬಿಟ್ಟು ಹಂಗೆ ಮೆಮೊರಬಲ್ ಆಗಿರುತ್ತೆ ಅಂದ್ಬಿಟ್ಟು ನಿಮಗೂ ತೋರಿಸ್ತೀನಿ ನಮ್ಮ ಕಾಲೇಜಲ್ಲಿ ಯಾವ ಥರ ಎಲ್ಲ ಮಾಡ್ತಾರೆ ಅಂತ. ಆ್ಯಕ್ಚುಲಿ ಯಾರೋ ಒಬ್ಬರು ಕಮೆಂಟ್ ಹಾಕಿದ್ರು ಯೂಟ್ಯೂಬಲ್ಲಿ, ನಿಮ್ಮ ಕಾಲೇಜಲ್ಲಿ ಏನದು ಸೀಟ್ ಇದೆಯಾ, ಲೈಕ್ ಅಡ್ಮಿಷನ್ ಓಪನ್ ಇದೆಯಾ ಅಂತ. ನಮಗೆ ಇಂಟರ್ನ್ಶಿಪ್ ಇದ್ದಾಗಲೇ ಅವ್ರಿಗೆ ಆಲ್ರೆಡಿ ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿತ್ತು. ಸೊ ಅಡ್ಮಿಷನ್ ಕ್ಲೋಸ್ ಆಗಿದೆ ಅನಿಸುತ್ತೆ. ಐ ಆಮ್ ನಾಟ್ ಶೋರ್, ಬಟ್ ಕ್ಲೋಸ್ ಆಗೈತೆ ಅಂತ ಅನಿಸುತ್ತೆ. ಆಲ್ರೆಡಿ ಕ್ಲಾಸಸ್ ಎಲ್ಲ ಸ್ಟಾರ್ಟ್ ಆಗಿ ಫಸ್ಟ್ ಇಂಟರ್ನಲ್ಸೇ ಕಂಪ್ಲೀಟ್ ಆಗಿಬಿಟ್ಟೈತಿ ನಮ್ಮ ಜೂನಿಯರ್ಸ್ಗೆ. ನಾವೀಗ ಅವಾಗೆ ಫ್ರೆಶರ್ಸ್ ಪಾರ್ಟಿ ಮಾಡ್ತಿದ್ದೀವಿ. ಹೇಗೆ ಮಾಡ್ತಾರೆ ಏನು ಅಂತ ನಿಮಗೂ ತೋರಿಸ್ತೀನಿ. ಬೈ ದ ವೇ ನಾನು ಇನ್ನೂ ರೆಡಿನೇ ಆಗಿಲ್ಲ ಗೈಸ್, ಅಂದರೆ ಫ್ರೆಶ್ಶು ಕೂಡ ಆಗಿಲ್ಲ. ಹೋಗಿ ಎದ್ದು ಕೋಲ್ಡ್ ವಾಟರಲ್ಲಿ ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಅಷ್ಟೇ. ಓಕೆ, ನಾನು ಯಾಕೆ ಹಿಂಗೆ ಅಂತವನಿ ಒಂದೇನೋ ಗೊತ್ತಿಲ್ಲ ಗೈಸ್. ಈಗ ಹೋಗಿ ಫ್ರೆಶ್ ಆಗಿ ಬರ್ತೀನಿ. ಹಾಯ್ ಗಾಯ್ಸ್, ಫ್ರೆಶ್ ಅಪ್ ಆಗಾಯಿತು. ದೆನ್ ಡ್ರೆಸ್ಸು ವೇರ್ ಮಾಡಾಯಿತು. ಇದೇ ನನ್ನ ಪಾರ್ಟಿ ಡ್ರೆಸ್ ಇವತ್ತು. ಪಾರ್ಟಿ ಅಂದರೆ ಫ್ರೆಶರ್ಸ್ ಪಾರ್ಟಿ. ಇವತ್ತು ಇದೇ ಡ್ರೆಸ್ಸು ನಂದು. ಸೊ ರೆಡಿಯೆಲ್ಲ ಆಗಾಯಿತು. ಈಗ ಮೇಕಪ್ ಆಗಬೇಕು. ಸೊ ಈ ಪಿಂಕ್ ಇಯರ್ಸ್ನೆಲ್ಲ ಹಿಂದೆ ಹಾಕ್ಬಿಡ್ತೀನಿ. ಈ ಪಿಂಕ್ ಇಯರ್ಸ್ನೆಲ್ಲ ಹಿಂದೆ ಹಾಕ್ಬಿಟ್ರೆ ಡಿಸ್ಟರ್ಬ್ ಮಾಡಲ್ಲ. ಫಸ್ಟು ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್. ಈ ಥರ 3 ಫಿಂಗರ್ಸಲ್ಲೆಲ್ಲ ಹಾಕೊಂಡು ಹಿಂಗೆಲ್ಲ ಹಾಕಲ್ಲ ಗೈಸ್. ನಾನು ಜಸ್ಟ್ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ತೊಗೋತೀನಿ. ತೊಗೊಂಡು ಹಿಂಗೆ ಹಾಕೊಂಡು ಸ್ಕ್ರಬ್ ಮಾಡಿಬಿಡ್ತೀನಿ. ಸ್ಕ್ರಬ್ ಮಾಡಾದಮೇಲೆ ಅದೇ ಫೇರ್ ಆ್ಯಂಡ್ ಲವ್ಲಿ ಎಲ್ಲ ಬರುತ್ತಲ್ಲ ಅದಾಗ್ತಿದೆ. ಯಾವಾಗ ಅಂತಂದರೆ ಒಂದು 5th ಸ್ಟ್ಯಾಂಡರ್ಡ್ವರೆಗೂ ಅದಾಗ್ತಿದೆ. ದೆನ್ ಅದು ಯಾಕೋ ಅಡ್ಜಸ್ಟ್ ಆಗಲಿಲ್ಲ ಅನ್ನಿಸ್ತು. ಆವಾಗಿಂದ ನಾನು ಡಿಗ್ರಿ ಬರೋ ತನಕನೇ ಯಾವ ಕ್ರೀಮು ಆಗ್ತಿರಲಿಲ್ಲ. ಜಸ್ಟ್ ಫೇಸ್ ವಾಶ್ ಮಾಡೋದು, ಅಣ್ಬೆಟ್ಟಿಕ್ಕೊಳ್ಳೋದು, ಬಟ್ಟಿಕ್ಕೊಳ್ಳೋದು, ಬಿಂದಿನ ಲಿಬ್ಬಮ್ ಹಾಕೊಂಡು ಹೊರಡ್ತಿದೆ. ಡಿಗ್ರಿಗೆ ಬಂದಮೇಲೆ ನಮ್ಮ ಹಾಸ್ಟೆಲಲ್ಲಿ ಯಾರೋ ಸಜೆಸ್ಟ್ ಮಾಡಿದ್ರು. ಸೊ ಆವಾಗಿಂದ ನಿವ್ಯ ಮಾಯ್ಶ್ಚರೈಸರ್, ಲೈಕ್ ಹೆಂಗೆ ಅಂತಂದರೆ ನಿವ್ಯ ಮಾಯ್ಶ್ಚರೈಸರ್, ನಿವ್ಯ ಬಾಡಿ ಲೋಷನ್, ನಿವ್ಯ ಲಿಪ್ಪಮ್, ನಿವ್ಯ ಎಲ್ಲ ಕಡೆ ನಿವ್ಯ. ಲಿಪ್ಸ್ಟಿಕ್ ಥರನೇ ಈ ಲಿಪ್ ಲೈನರ್ನ ಯೂಸ್ ಮಾಡ್ತೀನಿ. ಇದೇ ಸಾಕು ಅನಿಸುತ್ತೆ ನಮಗೆ. ಮುಂಚೆನೇ ಹೇಳ್ತಾ ಇರ್ತಾರಲ್ಲ ಬಿಗ್ ಬಾಸಲ್ಲಿ ಯಾವಾಗಲೂ, ಆಕಾಶದಲ್ಲಿ ನೀ ದೀಪವಾದೆ, ನೀರುಳಾಗಿ ನಾನು ನಿನಗಾಗಿ ಕಾದೆ, ಈ ಮೌನಕ್ಕೀಗ ಮಾಧುರ್ಯವಾದೆ, ಹೊರತಾಗಿ ನಾನು ನಿನಗಾಗಿ ಕಾದೆ, ಸಿಹಿ ಕಹಿ ಏನಾದರೂ. ಓಕೆ, ದೆನ್ ನಾನು ಬಿಂದಿ ಹೇಳ್ತೇನೆ. ನಗುವ ನಯನ ಮಧುರ ಮೌನ, ನುಡಿವ ಮನಸ್ಸು ಚಿಲಿಪಿಲಿ ಎಂದು ಹಕ್ಕಿಯು ಹಾಡಿತು ಈಗ ಭಾವ, ಇರು ಕಾವ್ಯವಿದು ಎಂಥ ಅನುಬಂಧ, ಎಂಥ ಆನಂದ, ನಗು ಎಂದಿದೆ ಮುಂಜಿನ ಬಿಂದು, ನಲಿ ಎಂದಿದೆ ಸುಂದರ. ಆ್ಯಕ್ಚುಲಿ ನನ್ನ ಹತ್ರ ಜುಮ್ಕಿ ಆ ಥರ ಕಲೆಕ್ಷನ್ಸು ತುಂಬ ಐತೆ.
ಸದ್ಯಕ್ಕೆ ನನ್ನ ಹತ್ರ 3 ಪೇರ್ ಐತೆ. ಹೇಗೆ ಕಾಣಿಸ್ತಿದ್ದೀನಿ? ನನಗಿಂತ ನನ್ನ ವಾಲೇನೇ ದಪ್ಪ ಅನ್ನಿಸ್ತೈತೆ. ಅಯ್ಯೋ ಬೇಡ ಗೈಸ್, ಚೇಂಜ್ ಮಾಡಿಬಿಡ್ತೀನಿ. ಫುಲ್ ತೂಕ ಆಮೇಲೆ ಅನ್ಕಂಫರ್ಟಬಲ್ ಅನ್ನಿಸ್ತಾ ಇರುತ್ತೆ, ಚೆನ್ನಾಗಿರಲ್ಲ. 9 ಗಂಟೆಗೆ ಆ್ಯಕ್ಚುಲಿ ಇರೋದು, ಇಲ್ಲೇ 9 ಗಂಟೆ ಆಗೈತೆ. ಸೊ ನಾನು ಇದನ್ನೇ ವೇರ್ ಮಾಡ್ತೀನಿ. ಈ ಪುಟಾಣಿ ಒಲೆ ಈ ಥರ ಹಿಂಗಿರೋದೇ ಅಂದ್ರೆ ಇಷ್ಟ, ಚಿಕ್ಕಕ್ಕೆ. ಸೊ ಇದನ್ನೇ ವೇರ್ ಮಾಡ್ತೀನಿ ಈಗ. ಚಾಲು ಮಚಾಲು ಹೆಂಗಲ್ಲ ನಿಂಡವುಗಳು ಚೋವಿಂದ ಗೋವಿಂದ ಜೇಡ್ರಲ್ಲಿ ಹಿಂಗ ನಾನು ಹೆಂಗಂತ ಹೇಳಿ ಸುತ್ತಮುತ್ತ ಮಚ್ಚು ಬ್ಯಾಡಂದ್ರೂ ಹೋಗುತ್ತಿಲ್ಲ ಪ್ರೀತಿ ಹುಚ್ಚು. ಚಾಲು ಮಚಾಲು ಹೆಂಗ ದಿಸ್ ಈಸ್ ಗುಡ್. ಅನ್ಕಂಫರ್ಟಬಲು ಇಲ್ಲ, ಚೆನ್ನಾಗಿದೆ. ಸೊ ದಿಸ್ ಈಸ್ ಫೈನಲ್ ಗೈಸ್. ಗುಡ್. ಈಗ ಟಾಸ್ಕ್ ಏನು ಅಂತಂದರೆ ಹೇರ್ ಸ್ಟೈಲ್ ಹೆಂಗೆ ಮಾಡ್ಕೊಳ್ಳೋದು. ಫ್ರೀ ಬಿಟ್ಕೊಟ್ಟುಬಿಡ್ಲ, ಫ್ರೀ ಏರ್ ಮೇಂಟೈನ್ ಮಾಡೋಕ್ಕಾಗಲ್ಲ ಗೈಸ್, ಕಷ್ಟ. ಹಂಗೋ ಒಂದು ಬಾಚ್ಕೊಳ್ತೀನಿ, ಯಾರು ನೋಡ್ಬೇಕಲ್ಲಿ. ಮೇಕಪ್ ಎಲ್ಲ ಮುಗೀತು, ಈಗ ಹೇರ್ ಸ್ಟೈಲ್ ಮಾಡ್ಕೊಂಡು ಸಿಗ್ತೀನಿ. ಹೇರ್ ಸ್ಟೈಲ್ ಎಲ್ಲ ಆಯಿತು, ಜಸ್ಟ್ ಲೈಕ್ ಹಿಂಗೆ ಕ್ಲಿಪ್ ಹಾಕಿದ್ದೀನಿ, ನಿಮಗೆ ತೆಗ್ದು. ಈಗ ನಾನು ಮೇನ್ ಥಿಂಗೆ ಮರ್ತ್ಕೊಬಿಟ್ಟಿದ್ದೀನಿ ಗೈಸ್. ಏನು ಹೇಳಿ, ಕಾಡಿಗೆ ಕಣ್ಕಪ್ ಮರ್ತ್ಕೊಂಡೇ ಬಿಟ್ಟಿದ್ದೀನಿ. ಅದೇ ಮೀನು ತುಂಬ ಇಷ್ಟ ನನಗೆ. ಸೊ ದ ಟೈಮ್ ಟು ವೇರ್ ದ ಕಾಜಲ್. ಚೀಟ್ ಅನ್ನಿಸ್ತಾರಲ್ವ ನೋಡಿದ್ರೆ, ಯಾಕೋ ಜಾಸ್ತಿ ಆಯಿತು ಅನ್ನಿಸ್ತೈತೆ ಗೈಸ್. ನೋಡಿ ಅಲ್ಲಿ ಆಮೇಲೆ ನಾಗವಲ್ಲಿ ಥರ ಕಾಣಿಸ್ಬಿಟ್ಟಣ. ಅಯ್ಯೋ ಇದೊಳ್ಳೆ ಪ್ರಾಬ್ಲಮ್. ಇದು ಹಾಕೋಬೇಕಾದ್ರೆ ಒಂದು ಕಡೆಗೆ ನೀಟಾಗಿ ಬಂದರೆ ಇನ್ನೊಂದು ಕಡೆಗೆ ಒಂದು ಸಣ್ಣ ದಪ್ಪ ಹಂಗೆ ಬಂದ್ಬಿಡುತ್ತೆ. ಅಯ್ಯೋ ಹೋಯ್ತು ಇಲ್ಲ, ಈ ಕಣ್ಣಿಗೆ ಹಾಕಿದ್ದೀನಿ. ಐ ಥಿಂಕ್ ಓಕೆ, ಐ ಆಮ್ ಡನ್. ಮುಗಿತು ಗೈಸ್. ಹೇಗೆ ಕಾಣಿಸ್ತಿದ್ದೀನಿ? ಫುಲ್ ರೆಡಿ ಆಯಿತು. ಹೇಗೆ ಕಾಣಿಸ್ತಿದ್ದೀನಿ ಗೈಸ್? ಗುಡ್ ಲುಕಿಂಗ್ ಗುಡ್. ಇಲ್ಲೇ ಹೆಂಗೆ ಬಿಟ್ಕೊ ಹೊಟ್ಟೋದ್ರೆ ನಾಗವಲ್ಲಿ ಥರ ಕಾಣಿಸ್ತೀನಿ. ಈ ಥರ ಹಾಕೊಳ್ಳೋದೇ ಫೈನಲ್. ಲೆಟ್ಸ್ ಗೋ.
ನಾವು ಮಿಕ್ಸರ್ ಎಲ್ಲ ಗೊತ್ತಂಗಿಲ್ವಾ? ಏನ್ ಒನ್ಸ್ ಅಗೇನ್ ಏನಿಲ್ಲ, ಲವ್ ಆಯ್ತು, ಕೊನೆಗೆ ಬ್ರೇಕಪ್ ಆಯ್ತು, ಅವ್ರ ಮದುವೆ ಆಯ್ತು, ಮುಂದಕ್ಕೆ ಏನು ಗೊತ್ತಿಲ್ಲ. Guys, please whistle after you, please. ಇವಾಗ ಇಷ್ಟೋ ತನಕ ಎಲ್ಲ ಹುಡುಗರೇ ಬಂದ್ರು, ಡ್ಯಾನ್ಸ್ ಮಾಡಿದ್ರು, ಹೋದ್ರು. ಒಂದ್ ಹುಡುಗಿನ ಒಂದು ಮಾಸ್ ಪರ್ಫಾರ್ಮೆನ್ಸ್ ಬೇಕಲ್ಲ.
ಹೆಂಗೈತೆ ಚಿಂದಿ ನಮ್ಮ ಪಾಸ್ ಮಹಿಮೆ ಎಲ್ಲ ಸೂಪರ್ ಆಗಿ ಕ್ಯಾಟ್ರಿಂಗ್ ಕೊಟ್ಟವ್ರೆ. ಫಂಕ್ಷನ್ಸ್ ಎಲ್ಲ ಹೆಂಗ್ ನಡೀತೈತೆ? ಫಂಕ್ಷನ್ಸ್ ಫಂಕ್ಷನ್ ರಗಡ ನಡೀತಾ ಇದೆ, ಹಾಂ ಫುಲ್ ಜೋಶಲ್ಲಿ ಇದೆ. ಡಿಜೆ ಮಿಕ್ಸ್ ಎಲ್ಲ ಲಾಸ್ಟ್ ಇದೆ. ಹಾಂ ಎಲ್ಲ ಊಟ ಮಾಡಿ 2 ಗಂಟೆ ಸ್ಟಾರ್ಟ್ ಆಗುತ್ತೆ. ಬಂದ್ಬಿಡಿ ಎಲ್ಲರೂ. ಓಕೆ ಓಕೆ ಎಂಜಾಯ್. ಹಾಯ್ ಗಾಯ್ಸ್, ಹೆಂಗೈತೆ ಊಟ? ಪೂರಿ ಬಾತು ಜಾಮೂನ್ ಮ್ಯಾಮ್ ನಮಗೆ ಕೈದ್ರೊಳಗೆ ಬಿಸಿ ಕೊಟ್ಟಿಲ್ಲ. ನಿಮ್ಮಂಥವ್ರಿಂದಲೇ ನಾವು ಡ್ಯಾನ್ಸ್ ಚೆನ್ನಾಗಿ ಮಾಡಿದೆ, ಡ್ಯಾನ್ಸ್ ಚೆನ್ನಾಗಿ ಮಾಡಿದೆ. ಊಟ ಆಯ್ತಾ? ಆಯ್ತು. ಹಾಂ ಹೆಂಗೈತೆ? ಸೂಪರ್. ಡ್ಯಾನ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ರಿ. ಥ್ಯಾಂಕ್ ಯು. ಅಪ್ಲೋಡ್ ಮಾಡ್ತೀನಿ, ಹೋಗಿ ಲೈಕು ಸಬ್ಸ್ಕ್ರೈಬ್ ಮಾಡಿಬಿಡಿ. ನಾವು ಆಲ್ರೆಡಿ ಮಾಡಿದ್ದೀವಿ. ಓಕೆ ಎಂಜಾಯ್. ಗೈಸ್, ನನಗೆ ವೇರ್ನೇ ಮೇಂಟೈನ್ ಮಾಡೋಕ್ಕಾಯ್ತಲ್ಲ. ಇದು ನಮ್ಮ MBA ಡಿಪಾರ್ಟ್ಮೆಂಟು ಫುಲ್ಲು. ಇದು ಫುಲ್ಲು MBA ಡಿಪಾರ್ಟ್ಮೆಂಟು. ಹಾಯ್, ಪ್ಲೀಸ್ ಮೇಘನಿಗೆ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಥ್ಯಾಂಕ್ ಯು. ಮಾತ್ರ ಮಿಸ್ ಮಾಡಬೇಡಿ. ಹಾಯ್ ಹಾಯ್ ಹಾಯ್. ಇನ್ನೂ ಅಷ್ಟು ಧೈರ್ಯ ಬಂದಿರ. ಓ ಮ್ಯಾಚಿಂಗ್ ಮ್ಯಾಚಿಂಗ್. ಪ್ಲೀಸ್ ಲೈಕ್, ಸಬ್ಸ್ಕ್ರೈಬ್, ಶೇರ್, ಕಮೆಂಟ್. ಥ್ಯಾಂಕ್ ಯು ಥ್ಯಾಂಕ್ ಯು. ನಿನ್ನ ಮುಖಕ್ಕೆ ಇದು ಬೇರೆ. ಫಾಲೋ ಮಾಡಿ ಗೈಸ್, ಪ್ಲೀಸ್ ಫಾಲೋ ಮಾಡಿ ಪ್ಲೀಸ್. ಫುಲ್ ಸುಸ್ತಾಗ್ಬಿಟ್ಟಿದ್ದೀನಿ. ಈ ಏರು ಮತ್ತು ದುಪ್ಪಟ್ಟೆ ಮ್ಯಾನೇಜ್ ಮಾಡೋಷ್ಟರಲ್ಲಿ ಫುಲ್ ಟಯರ್ಡ್ ಆಗೋಯ್ತು ನನಗೆ. ಆ ಬಸ್ಸಲ್ಲಿ ಬರಬೇಕಾದ್ರೆ ಅಲ್ಲಿ ಫಂಕ್ಷನ್ ನಡಬೇಕಲ್ಲ, ಊಟ ಮಾಡಬೇಕಾದ್ರಂತೂ ಯಪ್ಪ ವೇಲಂತೂ ಎಷ್ಟು ಡಿಸ್ಟರ್ಬ್ ಮಾಡ್ತಿತ್ತು ಅಂತಂದರೆ ನಾನು ಐ ಥಿಂಕ್ ನಾನು ಅಷ್ಟಾಗಿ ವೇರ್ ಮಾಡಲ್ಲ. ವೇರ್ನ ಈ ಥರ ಡ್ರೆಸ್ಸಿಗೆ ಮಾತ್ರ ವೇರ್ ಮಾಡ್ತೀನಿ. ಸೊ ಅಷ್ಟು ಮ್ಯಾನೇಜ್ ಮಾಡೋಕ್ಕೆ ಬರಲಿಲ್ಲ ನನಗೆ ಯಾವ ಥರ ಅದನ್ನ ಕ್ಯಾರಿ ಮಾಡಬೇಕು ಅಂತ. ಸೊ ಈಗ ನಾನೆಲ್ಲ ಬಂದಿದ್ದೀನಿ ಅಂದರೆ ಕಾಣಿಸ್ತಿಲ್ಲ ಅನಿಸುತ್ತೆ. ಬಟ್ಟೆ 3 ದಿನ ಆಯಿತು ಒಗ್ದು ಒಣಿ ಹಾಕಿ, ಇನ್ನೂ ಎತ್ಕೊಂಡಿಲ್ಲ, ಇವತ್ತು ಬಂದಿದ್ದೀನಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಲೈಕು ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಸೊ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.